ಶ್ರೀಯುತ ಚೆನ್ನಪ್ಪ ಕಾಕ ಎಡವಣ್ಣವರ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಶ್ರೀಯುತ ಚೆನ್ನಪ್ಪ ಕಾಕ ಎಡವಣ್ಣವರ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತೇವೆ. ಇವತ್ತಿನ ಈ ಡಂಗಿ ಸಿದ್ದೇಶ್ವರ ನಾಟ್ಯ ಸಂಘ ಹಿರೇಬುದ್ದೂರು ಇವರು ಶ್ರೀ ಕ್ಷೇತ್ರ ಸಿದ್ದಗಡಾದ ವಿಠ್ಠಪ್ಪ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರದರ್ಶನ ಮಾಡುತ್ತಿರತಕ್ಕಂತಹ ನೇಗಿಲಿಗೆ ಸಿಂಗಾರ ರೈತನಿಗೆ ಬಂಗಾರ ಎಂಬ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈ ಕಲಾವಿದರ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿರ್ತಕ್ಕಂತಹ ಹಿರೇಬುದ್ದೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಆಗಿರ್ತಕ್ಕಂತಹ ಶ್ರೀಮತಿ ಮಂಜುಳಾ ಯಲ್ಲಪ್ಪ ನಾಯ್ಕರ್ ಇವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಅವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಶಿವಬಸವ ನಾಯ್ಕಪ್ಗೋಳ್ ಇವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ವಿನಂತಿ ಮಾಡಿಕೊಳ್ತೇನೆ. ಹೃದಯಪೂರ್ವಕ ಸ್ವಾಗತ. ನಿಮ್ಮೆಲ್ಲರ ಸಹಕಾರ ಈ ಕಲಾವಿದರ ಮೇಲೆ ಇರಲಿ ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿಕೊಳ್ತೇನೆ. ತಮ್ಮೆಲ್ಲರ ಪ್ರೋತ್ಸಾಹ ಅವರನ್ನ ಬೆಂಬಲಿಸುವುದರ ಮುಖಾಂತರ ಭವಿಷ್ಯದಲ್ಲಿ ಮತ್ತಷ್ಟು ನಾಟಕಗಳನ್ನ ಮಾಡಲಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತೇವೆ. ಧನ್ಯವಾದಗಳು. ಅದೇ ರೀತಿಯಾಗಿ ಮತ್ತೋರ್ವ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ಶಿವಬಸವ ಲಕ್ಕಪ್ಪ ನಾಯ್ಕಪ್ಗೋಳ್ ಇವರಿಗೆ ಶ್ರೀಮತಿ ಮಂಜುಳಾ ನಾಯ್ಕರ್ ಇವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತೇನೆ. ಅದೇ ರೀತಿಯಾಗಿ ಮತ್ತೋರ್ವ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂತಹ ಶ್ರೀಮತಿ ಬಾಳವ್ವ ಸಿನೋಬಿ ಇವರಿಗೆ ಶ್ರೀಮತಿ ಶಿವಬಸವ ನಾಯ್ಕಪ್ಗೋಳ್ ಇವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತೇವೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಮತ್ತೋರ್ವ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ತಂಡಾರಿ ಇವರನ್ನು ಕೂಡ ಶ್ರೀಮತಿ ಮಹಾದೇವಿ ಸುರನ್ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇವೆ. ಧನ್ಯವಾದಗಳು. ಅದೇ ರೀತಿಯಾಗಿ ಮತ್ತೋರ್ವ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಮಾಜಿ ಅಧ್ಯಕ್ಷರು ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ಮಹಾದೇವಿ ಸೂರನ್ ಅವರಿಗೆ ಶ್ರೀಮತಿ ಮಂಜುಳಾ ನಾಯ್ಕರ್ ಇವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತೇವೆ. ಅದೇ ರೀತಿಯಾಗಿ ಪೂಜ್ಯರು ಆಗಿರ್ತಕ್ಕಂಥ ಶ್ರೀ ಸಿದ್ದಪ್ಪಜ್ಜ ಹೆಗಡೆ ಇವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತಿಸಬೇಕಂತ ನಾಟಕದ ಸಂಘಟಕರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅವರಿಗೆ ಶ್ರೀ ರಾಮಚಂದ್ರ ಹುಣಸೆಕಟ್ಟಿ ಇವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಅದೇ ರೀತಿಯಾಗಿ ಶ್ರೀ ಡಂಗಿ ಸಿದ್ದೇಶ್ವರ ಅರ್ಚಕರು ಆಗಿರ್ತಕ್ಕಂಥ ಶ್ರೀ ದರ್ಯಪ್ಪ ಸುವರನ್ ಅವರು ಇವರನ್ನು ಕೂಡ ನಾಟಕದ ಸಂಘಟಕರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀ ಸತ್ಯಪ್ಪಜ್ಜ ಸಿನೋಬಿ ಇವರನ್ನು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಬಿಸಿ ಆಯ್ತು ಗಿರಿಯ ಮೈ ಗಿರಿಯ ಕೈ ಹನುಮಂತೇವರ ಅರ್ಚಕರಾಗಿರ್ತಕ್ಕಂಥ ಶ್ರೀಯುತ ಹನುಮಂತ ಪೂಜಾರಿ ಇವರನ್ನು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಮರಗಿಡದ ತಲೆಯ ಧನ್ಯವಾದಗಳು. ಅದೇ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ ಶ್ರೀ ಚೆನ್ನಪ್ಪ ಕಾಕ ಎಡವಣ್ಣವರ್ ಇವರನ್ನು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀ ರಾಮಸಿದ್ದಪ್ಪ ನಾಯ್ಕರ್ ಇವರನ್ನು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ.
ಧನ್ಯವಾದಗಳು. ಅದೇ ರೀತಿಯಾಗಿ ದೇವಿ ಅರ್ಚಕರಾಗಿರ್ತಕ್ಕಂಥ ಶ್ರೀ ವಿಠಲ್ ಗೊಡಚಿ ಇವರನ್ನು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇವೆ. ಒಂದು ಸೂಚನೆ, ಲಕ್ಷ್ಮೀ ಸಿದ್ದಪ್ಪ ಸೋರನ್ ಅವರೊಂದು ಮಗು ಈ ಜಾತ್ರೆಯಲ್ಲಿ ಕಳ್ಕೊಂಡಿದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಯಾರಿಗಾದ್ರೂ ಸಿಕ್ಕರೆ ದಯವಿಟ್ಟು ಆ ಗುಡುಮನ ಮಗಳಂತಾರ ನೋಡ್ರಿ, ಅವ್ರಿಗೆ ಬೆಟ್ಟ ಹೇಗೆ ಮುಟ್ಟಿಸುವಂತ ಪ್ರಯತ್ನ ಮಾಡ್ರಿ. ಭಕ್ತಾದಿಗಳಲ್ಲೊಂದು ಪ್ರಾರ್ಥನೆ. ಅದೇ ರೀತಿಯಾಗಿ ಗ್ರಾಮದ ಮತ್ತೋರ್ವ ಹಿರಿಯ ಮಣಿತನದ ಮೇಟಿ ಮಣಿತನದ ಶ್ರೀ ನೀಲಕಂಠ ಮಾಮ ಮಕ್ಕಣ್ಣವರು ಇವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಅವರಿಗೂ ಮಾಲಾರ್ಪಣೆ ಮಾಡುವ ಮುಖಾಂತರ ಹೃತ್ಪೂರ್ವವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀ ಬಾಳೇಶ್ ಸೂರನ್ ಅವರು ಇವರನ್ನು ಕೂಡ ಇವತ್ತಿನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಅವ್ರಿಗೂ ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಾಟಕದ ಸಂಘಟಕರು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಾಳೇಶ್ ಮಾಮ ಮೆಟಗುಪ್ಪಿ ಇವರನ್ನು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇವೆ. ಮತ್ತೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ಶ್ರೀ ಲಕ್ಷ್ಮಣ್ ಕುಂಟಮಯ್ಯನವರು ಇವರನ್ನು ಕೂಡ ನಾಟಕದ ಸಂಘಟಕರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇವೆ. ಅದೇ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ ಶ್ರೀ ಬಸಪ್ಪ ಕಾರ್ಯಪ್ಪನವರು ಇವರನ್ನು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಅದೇ ರೀತಿಯಾಗಿ ಶ್ರೀ ಜಡಪ್ಪ ಮಣ್ಣವರ್ ಇವರಿಗೂ ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತೇವೆ. ಅದೇ ರೀತಿಯಾಗಿ ಪೂಜಾರಿ ಹನುಮಂತೇವರ ಅರ್ಚಕರಾಗಿರ್ತಕ್ಕಂಥ ಶ್ರೀ ಹನುಮಂತ ಪೂಜಾರಿ ಅವರನ್ನು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತೇವೆ. ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯ ಪೊಲೀಸ್ ಸಿಬ್ಬಂದಿಗಳು ಕೂಡ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತೇವೆ. ದಯವಿಟ್ಟು ಬರ್ರಿ. ಇನ್ನೋರ್ವ ಪೊಲೀಸ್ ಸಿಬ್ಬಂದಿಗಳು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇವೆ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಯುವಕರು ಪೊಲೀಸರು ಆಗಿರ್ತಕ್ಕಂಥ ಶ್ರೀಯುತ ಪ್ರಕಾಶ್ ಬಾಲ್ನಾಯ್ಕರ್ ಅವ್ರಿಗೂ ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತೇವೆ. ಧನ್ಯವಾದಗಳು. ಹಿರೇಬುದ್ದೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಿವರಾಜ್ ರುದ್ರಪ್ಪನವರು ಕೂಡ ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ನಾನು ನಾಟಕದ ಸಂಘಟನೆಯಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ.
ಅದೇ ರೀತಿಯಾಗಿ ಹಿರೇಬುದ್ದೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಆಗಿರತಕ್ಕಂಥ ಶ್ರೀಯುತ ಲಕ್ಷ್ಮಣ ಮಾಮ ನಾಯ್ಕಪ್ಪಗಳು ಇವರನ್ನು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತಿಸಬೇಕು ಅಂತ ವಿನಂತಿಸ್ತೇನೆ. ಅವರು ಕೂಡ ಹವ್ಯಾಸಿ ಕಲಾವಿದರು, ಹಲವಾರು ನಾಟಕಗಳಲ್ಲಿ ತಮ್ಮ ಪ್ರದರ್ಶನವನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾಟಕದ ಮಾಲೀಕರಾಗಿರ್ತಕ್ಕಂಥ ಶ್ರೀ ಪುಂಡಲೀಕ್ ಮೆಟ್ಟಗುಪ್ಪಿ ಇವರನ್ನು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸ್ತೇನೆ. ಈ ನಾಟಕದ ಅದೇ ರೀತಿಯಾಗಿ ಗ್ರಾಮದ ಯುವಕರು ಹಾಗೂ ಗುತ್ತಿಗೆದಾರರು ಆಗಿರತಕ್ಕಂಥ ಶ್ರೀ ರಾಯಪ್ಪ ಹುಣಸಿಕಟ್ಟಿ ಇವರನ್ನು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇವೆ. ಈ ನಾಟಕದ ಮತ್ತೋರ್ವ ಮಾಲೀಕರಾಗಿರ್ತಕ್ಕಂಥ ಶ್ರೀ ಶಂಕರ್ ಮಾಮ ಸೂರನ್ನವರ್ ಇವರನ್ನು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಅದೇ ರೀತಿಯಾಗಿ ಹಲವಾರು ದಿನಗಳಿಂದ ಈ ಹವ್ಯಾಸಿ ಕಲಾವಿದರಿಗೆ ನಾಟಕವನ್ನ ಕಲಿಸಿರ್ತಕ್ಕಂತಹ ಈ ನಾಟಕದ ಗುರುಗಳಾಗಿರ್ತಕ್ಕಂತಹ ಶ್ರೀ ಸಿದ್ದು ಜುಳುಕಿ ಹಿರೇಬೆಳಿಕಟ್ಟಿ ಇವರನ್ನು ಕೂಡ ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇವೆ. ಧನ್ಯವಾದಗಳು. ಇವತ್ತಿನ ಈ ಅದ್ಭುತವಾದಂತಹ ವೇದಿಕೆಯನ್ನ ಸಿದ್ಧಪಡಿಸೋದ್ರ ಮುಖಾಂತರ ಇವತ್ತಿನ ನಾಟಕದ ಯಶಸ್ಸಿಗೆ ತಮ್ಮ ಸಹಕಾರವನ್ನು ನೀಡಿರ್ತಕ್ಕಂಥ ಶ್ರೀ ಸಿದ್ದಾರು ಡ್ರಾಮಾ ಸೈನ್ಸ್ ಮಮದಾಪುರ್ ಇದರ ಮಾಲೀಕರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಈ ನಾಟಕದ ಮನರಂಜನೆಯನ್ನ ಉತ್ಸಾಹವನ್ನು ಹೆಚ್ಚಿಸತಕ್ಕಂತಹ ಸಂಗೀತ ಬಳಗದವರು ಕೂಡ ರವಿಯಣ್ಣ ಸಾವಳಿಗೆ ಹಾಗೂ ಗೋಪಾಲ್ ಲಾಗುವೆ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನ ಸ್ವೀಕರಿಸಬೇಕು ಅಂತ ಅವರಲ್ಲಿ ಮನವಿಯನ್ನ ಮಾಡಿಕೊಳ್ತೇನೆ. ಧನ್ಯವಾದಗಳು. ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀ ಆನಂದ್ ಬಿಜ್ಜಿ ಇವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಅವರನ್ನು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ದಯವಿಟ್ಟು ಗೋಪಾಲ್ ಲಾಗುವೆ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು. ಅದಾದ ನಂತರ ಶ್ರೀಯುತ ಆನಂದ್ ಬಿಜ್ಜಿ. ಈಗ ಆನಂದ್ ವಿಜಯ್ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ಕೊಳ್ತೇವೆ. ಬಸಪ್ಪ ಸಿದ್ದನಹಳ್ಳಿ ಅವರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತಿಸಬೇಕು. ಮಕ್ಕಳು ಹಲೋ, ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಯಾವತ್ತಿದ್ರು ನಮ್ಮ ಬೆನ್ನೆಲುಬಾಗಿ ನಿಂತಿರುವಂತ ನಮ್ಮ ಉಮೇಶ್ ಮಾವ ಮರಗಾಲ್ ಶಿಕ್ಷಕರು ಇವರಿಗೆ ನಮ್ಮ ಕಂಪನಿ ವತಿಯಿಂದ ಮಾಲಾರ್ಪಣೆ ನಾವು ಮಾಡ್ತಿದ್ದೇವೆ. ಧನ್ಯವಾದಗಳು. ಅದೇ ರೀತಿಯಾಗಿ ನಾಟಕದ ಮತ್ತೋರ್ವ ಮ್ಯಾನೇಜರ್ ಆಗಿರ್ತಕ್ಕಂಥ ಶ್ರೀ ರಾಜೀವ್ ನಾಗ್ತೇವ್ಗೋಳು ಇವರನ್ನು ಕೂಡ ದಯವಿಟ್ಟು ವೇದಿಕೆ ಮೇಲೆ ಆಹ್ವಾನಿಸಿ ಅವರನ್ನ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಅವರಿವರೆನ್ನದೆ ಈ ವೇದಿಕೆಯ ಮೇಲೆ ದಯವಿಟ್ಟು ಶ್ರೀಯುತ ಮಲ್ಸರ್ ಹುಣಸಿಕಟ್ಟಿ ಗುತ್ತಿಗೆದಾರರು ಇವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಅವ್ರಿಗೂ ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ನಾಟಕದ ಸಂಘಟಕರು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ.
ರೀತಿಯಾಗಿ ಶ್ರೀಯುತ ಶ್ರೀಧರ್ ಸಿರ್ಸಂಗಿ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಕೇಳ್ತೇನೆ. ಅವರಿಗೂ ಕೂಡ ನಾಟಕದ ಸಂಘಟಕರು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅದೇ ರೀತಿಯಾಗಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಆಗಿರತಕ್ಕಂತಹ ಪ್ರಸ್ತುತ SDMC ಅಧ್ಯಕ್ಷರಾಗಿರುತ್ತ ಶ್ರೀ ಉಮೇಶ್ವರ್ ಮರಗಾಲ್ ಇವರನ್ನು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ. ಧನ್ಯವಾದಗಳು. ಈ ನಾಟಕದ ಯಶಸ್ಸಿಗೆ ಅದೇ ರೀತಿಯಾಗಿ ಶ್ರೀ ಸಂತೋಷ್ ಮೆಟಗುಪ್ಪಿ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಅವರಿಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಮತ್ತು ಹೃದಯಪೂರ್ವಕ ಸ್ವಾಗತ. ಧನ್ಯವಾದಗಳು. ಬಂದರು ಶ್ರೀ ತಿಮ್ಮಣ್ಣ ಬಂಡಿವಡ್ಡರ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇವೆ. ಅವ್ರಿಗೂ ಕೂಡ ಆತ್ಮೀಯ ಅಂತ ಹೃದಯಪೂರ್ವಕ ಸ್ವಾಗತ. ಹಲೋ KSRT ಡ್ರೈವರ್ ಹನುಮಂತ್ ಸರ್ವಿ ಅವ್ರಿಗೆ ಮಾಲಾರ್ಪಣೆ ಮಾಡ್ಬೇಕೆ ವಿನಂತಿ. ಧನ್ಯವಾದಗಳು. ಈ ಒಂದು ನಾಟಕದ ಯಶಸ್ಸಿಗೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಹಲವಾರು ಜನ ಕೈ ಜೋಡಿಸಿದ್ದಾರೆ. ಅವರೆಲ್ಲರಿಗೂ ಮತ್ತೊಮ್ಮೆ ವೇದಿಕೆ ಮುಖಾಂತರ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತೇವೆ. ಅದೇ ರೀತಿಯಾಗಿ ದಯವಿಟ್ಟು ಶ್ರೀ ಲಕ್ಷ್ಮಣ್ ಅಜ್ಜ ತಿರ್ಲಾಪುರ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇವೆ. ಧನ್ಯವಾದಗಳು. ಅವರಿವರೆನ್ನದೇ ಈ ನಾಟಕದ ಯಶಸ್ಸಿಗೆ ಶ್ರಮಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ನಾಟಕ ಸಂಘಟನೆಯ ಪರವಾಗಿ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ ಶ್ರೀ ಯಲ್ಲಪ್ಪ ಹೊಣಗಿಯಾರ್ ಇವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಅನಿಸುತ್ತೆ. ಈಗ ಅಜ್ಜ ಬಂದರೆ ಇದು ಮಾಡ್ರಿ ಮಾಲಾರ್ಪಣೆ. ಶಂಕರಪ್ಪ ಹಾರ್ದಿಕವಾಗಿ ಶ್ರೀ ಕ್ಷೇತ್ರ ಸಿದ್ದಗಡದ ವಿಠ್ಠಪ್ಪ ದೇವರ ಅರ್ಚಕರು ಶ್ರೀ ಲಕ್ಷ್ಮಣಪ್ಪ ತಿರ್ಲಾಪುರ್ ಇವರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೂ ಕೂಡ ಹೃದಯಪೂರ್ವಕ ಸ್ವಾಗತ. ಶ್ರೀ ಚನ್ನಮಲ್ಲಯ್ಯ ಹಿರೇಮಠ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇವೆ. ಅದೇ ರೀತಿಯಾಗಿ ಶ್ರೀ ಶಂಕಪ್ಪ ಕುರುಗುಂದ್ ಇವ್ರಿಗೂ ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತಿಸಬೇಕು ಅಂತ ವಿನಂತಿ. ಶಂಕರಪ್ಪ ಕುರುಗುಂದ್ ಅವರಿಗೂ ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಹೃದಯಪೂರ್ವಕ ಸ್ವಾಗತ. ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಯಲ್ಲಪ್ಪಮ್ಮ ಮೆಟಗುಪ್ಪಿ ಇವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತೇವೆ. ಯಲ್ಲಪ್ಪಮ್ಮ ಮೆಟಗುಪ್ಪಿ ಧನ್ಯವಾದಗಳು ಸರ್ವರಿಗೂ. ಇನ್ನೂ ಹಲವಾರು ಜನರು ಈ ನಾಟಕದ ಒಂದು ಯಶಸ್ಸಿಗೆ ಸಹಕಾರವನ್ನು ಕೊಟ್ಟಿದ್ದೀರಿ. ಅವರೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತೇವೆ. ತಾವೆಲ್ಲರೂ
ವೇದಿಕೆಯ ಮೇಲೆ ಆಗಮಿಸಿ ಮಾಲಾರ್ಪಣೆಯನ್ನು ಸ್ವೀಕರಿಸಿದ್ರು ಕೂಡ ತಮ್ಮೆಲ್ಲರ ಪ್ರೀತಿ ಒಂದು ಸಹಕಾರ ನಮ್ಮ ಜೊತೆಗಿರಲಿ ಅಂತ ಪ್ರಾರ್ಥಿಸ್ತಾ ಈಗ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರು ಹಾಗೂ ಪೂಜ್ಯರು ದೈವದ ಅರ್ಚಕರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಈ ನಾಟಕಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ. ದಯವಿಟ್ಟು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ದಯವಿಟ್ಟು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಈ ನಾಟಕಕ್ಕೆ ಉದ್ಘಾಟನೆಯನ್ನ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಜೋರಾದ ಚಪ್ಪಾಳೆ ಬರಲಿ ಎಲ್ಲ ಕಲಾಪ್ರೇಮಿಗಳಿಂದ, ಸದ್ಭಕ್ತರಿಂದ. ಶ್ರೀ ಕ್ಷೇತ್ರ ಸಿದ್ದಗಡದ ವಿಠ್ಠಪ್ಪ ದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಗ್ರಾಮದ ಉತ್ಸಾಹಿ ಕಲಾವಿದರ ತಂಡ ಈ ಒಂದು ನಾಟಕವನ್ನ ಕಳೆದ ಹಲವು ದಿನಗಳಿಂದ ಅಭ್ಯಾಸ ಮಾಡುವುದರ ಮುಖಾಂತರ ಇವತ್ತು ತಮ್ಮ ಮುಂದೆ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೆ ಈ ಒಂದು ಯಶಸ್ಸು ಈ ನಾಟಕದಲ್ಲಿ ಸಿಗಲಿ. ಇಡೀ ರಾತ್ರಿಯುದ್ದಕ್ಕೂ ತಾವೆಲ್ಲರೂ ಅತ್ಯಂತ ಶಾಂತಿಯುತವಾಗಿ ಆ ಕಲಾವಿದರ ಕಲೆಯನ್ನ ಪ್ರೋತ್ಸಾಹಿಸತಕ್ಕಂಥ ಕೆಲಸವನ್ನ ಮಾಡ್ರಿ ಅಂತಕ್ಕಂಥ ಮನವಿಯನ್ನ ಮಾಡಿಕೊಳ್ತೇವೆ. ಜ್ಯೋತಿ ಬೆಳಗಿಸುವ ಮೂಲಕ ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳು. ಈಗ ರಿಬ್ಬನ್ ಕತ್ತರಿಸುವ ಮೂಲಕ ಶ್ರೀ ಚನ್ನಪ್ಪ ಕಾಕ ಯಡವಣ್ಣವರವರು ನಾಟಕಕ್ಕೆ ಚಾಲನೆಯನ್ನ ನೀಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಜೊತೆಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಕೂಡ ಸಹಕರಿಸಬೇಕು. ಅವರಿಗೆ ಶ್ರೀಯುತ ಚನ್ನಪ್ಪ ಕಾಕ ಯಡವಣ್ಣವರವರು ರಿಬ್ಬನ್ ಕತ್ತರಿಸುವ ಮೂಲಕ ಈ ಸುಂದರ ಸಾಮಾಜಿಕ ನಾಟಕಕ್ಕೆ ಅಧಿಕೃತವಾಗಿ ಚಾಲನೆಯನ್ನ ನೀಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಜೋರಾದ ಚಪ್ಪಾಳೆ ಬರಲಿ. ಇದೀಗ ಅದೇ ರೀತಿಯಾಗಿ ಇವತ್ತಿನ ಈ ನಾಟಕವನ್ನ ಯೂಟ್ಯೂಬ್ ನಲ್ಲಿ ರೆಕಾರ್ಡ್ ಮಾಡಲು ಆಗಮಿಸಿರ್ತಕ್ಕಂಥ ಶ್ರೀ ವಿಠಲ್ ಗುಡುಗುಡಿ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ವೀರಪ್ಪ ಗುಡುಗುಡಿ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು. ಅವರನ್ನು ಕೂಡ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಹಿರೇಬುದ್ದೂರು ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶಿವರಾಜ ರುದ್ರಪ್ಪನವರವರು ಮಾತನಾಡಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾರೆ. ಭಲೋ ಭಾರತ್ ಮಾತಾ ಕಿ. ತಾಯಿ ಭಾರತ್ ಮಾತೆಯನ್ನ ಹೃದಯದಿಂದ ಸ್ಮರಿಸುತ್ತಾ ಹಾಗೂ ಗಡಾದ ವಿಠ್ಠಪ್ಪ ದೇವರನ್ನ ಹೃದಯದಿಂದ ಸ್ಮರಿಸುತ್ತಾ ಹಾಗೂ ಇಲ್ಲಿ ಆಗಮಿಸಿರುವಂಥ ಎಲ್ಲ ದೇವತೆಗಳನ್ನ ಹೃದಯದಿಂದ ಸ್ಮರಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರತಕ್ಕಂಥ ಪರಮ ಪೂಜ್ಯರ ಪದಗಳಲ್ಲಿ ಹಣೆಮಣಿದು, ಅದೇ ರೀತಿ ನನ್ನ ಜೊತೆ ಗ್ರಾಮ ಪಂಚಾಯತಿಯಲ್ಲಿ ಸಹೋದ್ಯೋಗಿ ಸದಸ್ಯರು ಹಾಗೂ ಗ್ರಾಮದ ಹಿರಿಯರು ಹಾಗೂ ತಾಯಂದಿರು ಎಲ್ಲರನ್ನೂ ಕೂಡ ನಮಸ್ಕರಿಸುತ್ತಾ, ಅದೇ ರೀತಿ ಈ ಒಂದು ಜಾತ್ರೆಗೆ ಆಗಮಿಸಿರತಕ್ಕಂಥ ಕುಟ್ರನಟ್ಟಿ, ಓಬಲ್ದಿನಿ, ಚಿಕ್ಕಬುದ್ನೂರ, ಮಳಗಲಿ, ಹಿರೇಬುದ್ನೂರ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತರನ್ನು ಕೂಡ ನಾನು ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ, ಇವತ್ತಿನ ದಿವಸ ಈ ಹಿರೇಬುದ್ನೂರ ಅಂತಂದ್ರೆ ವಿಶೇಷವಾಗಿ ಜಾತ್ರೆಗಳನ್ನ ಅತಿ ಅಚ್ಚುಕಟ್ಟಾಗಿ ಮತ್ತು ಯಶಸ್ವಿಯುತವಾಗಿ ಕಾರ್ಯ ಮಾಡ್ತಾರೆ. ಅದು ಯಾವ ರೀತಿ ಅಂತಂದ್ರೆ ನಾವೆಲ್ಲ ನೋಡ್ಬೋದು, ಇಷ್ಟೆಲ್ಲ ಜನಸಂಖ್ಯೆ ಇದ್ರೂ ಕೂಡ ಅತಿ ಅಚ್ಚುಕಟ್ಟಾಗಿ ಮತ್ತು ವ್ಯವಸ್ಥಿತವಾಗಿ ನೋಡ್ರಿ ಅಲ್ಲಿ ಗಾಡಿಗಳು ನಿಲ್ಲಾಕೋದು ಪಾರ್ಕಿಂಗ್ ಅನ್ನು ಇಷ್ಟು ಅಚ್ಚುಕಟ್ಟಾಗಿ ಮಾಡಿದಾರ. ಅದೇ ರೀತಿ ಇಷ್ಟು ಜನ ಇದ್ರೂ ಕೂಡ ಒಂದೇ ಒಂದು ಗದ್ದಲಿಲ್ಲ.
ಅದು ಯಾಕೆ ಆಕೈತೆ ಅಂತಂದ್ರೆ ಈ ದೇವತೆಗಳ ಮೇಲೆ ದೇವರ ಮೇಲೆ ಇರತಕ್ಕಂಥ ಭಕ್ತಿ ಹಾಗೂ ಅವರ ಭಾವನೆಗೆ ಕೊಡ್ತಿರ್ತಕ್ಕಂಥ ಒಂದು ಗೌರವ ಅಂತಕ್ಕಂಥದ್ದು ಹೇಳ್ಬೋದು. ಅದೇ ರೀತಿ ಇಲ್ಲಿ ವಿಶೇಷವಾಗಿ 8-10 ದಿವಸಕ್ಕೊಂದು ಜಾತ್ರೆ ಆಗೇ ಆಕ್ಕಾವ. ಅವೆಲ್ಲ ಜಾತ್ರೆಗಳು ಕೂಡ ಬಹಳ ಅದ್ಭುತವಾಗಿ ಮತ್ತು ಯಶಸ್ವಿತವಾಗಿ ಈ ಜಾತ್ರೆಗಳಾಗ್ತಾವ. ನಾವು ಉದಾಹರಣೆಗೆ ಬಾಳವಜನ ಜಾತ್ರೆ ಆಗಿರ್ಬೋದು, ಗಡಾದಿಟ್ಟಪ್ಪನ ಜಾತ್ರೆ ಆಗಿರ್ಬೋದು, ಅಲ್ಲಿ ತೌಗದ ಬಾಳವಜನ ಜಾತ್ರೆ, ಹಿಂಗ ಕುಟ್ರಟ್ಟಿ ಹನುಮಪ್ಪನ ಜಾತ್ರೆ, ವಿಶೇಷವಾಗಿ ಓಬಲ್ದಿನ್ನಿ ಶ್ರೀಲಾಕಮ್ಮನ ಜಾತ್ರೆ, ಹಿಂಗ ಎಲ್ಲ ಗ್ರಾಮದ ಜಾತ್ರೆಗಳನ್ನು ಅತಿ ಅಚ್ಚುಕಟ್ಟಾಗಿ ಮತ್ತು ಯಶಸ್ವಿತವಾಗಿ ಎಲ್ಲರೂ ಕೂಡ್ಕೊಂಡ. ಇದು ಹೆಂಗಂತಂದ್ರ ಒಂದ ಊರ ಕೂಡಿಕೆರ ಜಾತ್ರೆ ಮಾಡೋದಲ್ಲ. ಎಲ್ಲ ಗ್ರಾಮದ ಹಿರಿಯರು, ಎಲ್ಲ ಗ್ರಾಮದ ಸಾರ್ವಜನಿಕರು ಎಲ್ಲರೂ ಕೂಡ್ಕೊಂಡ ಈ ಜಾತ್ರೆಗಳನ್ನ ಮಾಡೋದ್ರಿಂದ ಈ ಜಾತ್ರೆಗೆ ಮತ್ತಷ್ಟು ಮೆರಗನ್ನ ಬರಲಿಕ್ಕೆ ಕಾರಣ ಆಗಿದೆ. ಅದಕ್ಕಾಗಿ ದೈವದ ಹಿರಿಯರು ಕೂಡ ಯಾವ ರೀತಿ ಅಂತಂದ್ರೆ ಎಲ್ಲ ಗ್ರಾಮದವರು ಕೂಡ ಒಂದ ಊರನವ್ರನ್ನಂಗ ಒಂದ ಜಾತ್ರೆ ಮಾಡ್ತೀವಿ ಅನ್ನೋರಂಗ ಅಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿ ಅಚ್ಚುಕಟ್ಟಾಗಿ ಆ ಜಾತ್ರೆಗಳು ನೆರವೇರಿಸಲಿಕ್ಕೆ ಕಾರಣೀಕರ್ತರಾಗತ್ತಾರ. ಅದಕ್ಕಾಗಿ ಆ ಜಾತ್ರೆಗೆ ಯಾರ್ಯಾರು ತನು ಮನ ಧನದಿಂದ ಸಹಾಯ ಮಾಡಿರ್ತಕ್ಕಂಥ ಎಲ್ಲರೂ ಕೂಡ ನಾವು ಈ ವೇದಿಕೆ ಮುಖಾಂತರ ಗೌರವವನ್ನ, ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಲ್ಲಿಸಲೇಬೇಕಾಗತ್ತ. ಅದಕ್ಕಾಗಿ ಈ ಜಾತ್ರೆಗೆ ನೋಡ್ರಿ ಸುಮಾರು ದಿನ ಸೇವಾ ಕಾರ್ಯಗಳನ್ನ ಮಾಡಿದಾರ. ಅದಕ್ಕೆ ತೆರೆ ಹಿಂದೆ ಸಾಕಷ್ಟು ಜನ ಪರಿಶ್ರಮವನ್ನು ಪಟ್ಟ ಈ ಜಾತ್ರೆಗಳು ಸುಮ್ಮನೆ ಆಗ್ತಿರೋದಿಲ್ಲ. ನಾವೆಲ್ಲ ಈಗ ಬಂದು ಆದ್ರೆ ಈ ಜಾತ್ರೆಗಳಾಗಬೇಕಾದ್ರೆ ಸಾಕಷ್ಟು ಜನರ ಪರಿಶ್ರಮ ಇರತ್ತ. ಅದಕ್ಕಾಗಿ ಅಂತ ಪರಿಶ್ರಮ ಪಟ್ಟಿರ್ತಕ್ಕಂಥ ಸಮಸ್ತ ಎಲ್ರಿಗೂ ಕೂಡ ನಾವು ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಈ ಮಹಾಶಿವರಾತ್ರಿ ಅಂದ ಇವತ್ತಿನ ದಿವಸ ಈ ಮಹಾಶಿವರಾತ್ರಿನ ಆಚರಣೆ ಮಾಡಲಿಕ್ಕೆ ಕಾರಣ ಅಂತಂದ್ರೆ ಪಾರ್ವತಿ ಮತ್ತು ಪರಮೇಶ್ವರ ಸಾಕ್ಷಾತ್ ಧರೆಗೆ ಬಂದಿರ್ತಾರ. ಆ ಒಂದು ಧರೆಗೆ ಬಂದಿರತಕ್ಕಂಥ ಈ ದಿನವನ್ನ ಮಹಾಶಿವರಾತ್ರಿ ಅಂತೇಳಿ ಆಚರಣೆ ಮಾಡ್ತೀವಿ. ಅದಕ್ಕಾಗಿ ಈ ಹಿಂದೂ ಧರ್ಮದಲ್ಲಿ ನಾವೆಲ್ಲರೂ ಕೂಡ ದೇವರ ಮೇಲೆ ಬಹಳಷ್ಟು ಭಕ್ತಿ ಉಳ್ಳವರಾಗಿದ್ವಿ. ಅದಕ್ಕಾಗಿ ಸಾಕ್ಷಾತ್ ಪರಮಾತ್ಮ ಮತ್ತು ಪಾರ್ವತಿ ಈ ಭೂಮಿಗೆ ಬಂದಿರತಕ್ಕಂಥ ಈ ದಿನವನ್ನ ನಾವೆಲ್ಲರೂ ಕೂಡ ಅತಿ ವಿಜೃಂಭಣೆಯಿಂದ ಈ ಜಾತ್ರೆಯನ್ನ ಆಚರಣೆ ಮಾಡ್ತೀವಿ. ಅದೇ ರೀತಿ ಈ ಇವತ್ತಿನ ದಿವಸ ಈ ಜಾತ್ರೆಯನ್ನ ಮಾಡ್ಲಿಕ್ಕೆ ಒಂದು ಕಾರಣ ಇದೆ. ಯಾಕಂತಂದ್ರ ಅಲ್ಲಿ ಸಮುದ್ರವನ್ನ ಅತಿ ದೊಡ್ಡದಾದ ಸರ್ಪವನ್ನ ಕಡಗೋಲ್ ಅಂತೀವಲ್ಲ, ಕಡಗೋಲಕ್ಕ ಹಗ್ಗವನ್ನ ಮಾಡಿ ಆ ಸಮುದ್ರವನ್ನ ಕಡ್ದಾಗ, ಪರ್ವತವನ್ನ ಸಮುದ್ರದೊಳಗೆ ಹೋಗಿ ಕಡ್ದಾಗ ಅಲ್ಲಿ ಬರ್ತಿರ್ತಕ್ಕಂಥ ವಿಷಯವನ್ನ ಜನರು ಕುಡಿದ್ರೆ ಜನ ಸಾಯ್ತಾರ ಅಂತೇಳಿ ಸಾಕ್ಷಾತ್ ಪರಮಾತ್ಮ ಅದನ್ನ ಸೇವನೆ ಮಾಡ್ತಾನಂತ. ಅದಕ್ಕಾಗಿ ಪಾರ್ವತಿ ದೇವಿ ಆ ವಿಷಯವನ್ನ ಹೊಟ್ಟಿ ಒಳಗೆ ಇಳಿಬಾರ್ದಂತೇಳಿ ಗಂಟಲವನ್ನ ಹಿಡಿದ ಆ ಪರಮಾತ್ಮನ ಹೊಟ್ಟೆ ಒಳಗೆ ಇಳಿದಂಗ ನೋಡ್ಕೊಳ್ತಿರ್ತಾರಂತೆ. ಅದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ. ಏನಂತಂದ್ರ ಹಾವು ಕಚ್ಚಿದಾಗ ನಿದ್ರೆ ಮಾಡಬಾರ್ದು. ಅದಕ್ಕೆ ಏನ್ ಮಾಡ್ಬೇಕು ನಾವು? ಭಜನೆ, ಡೊಳ್ಳು, ಅದೇ ರೀತಿ ಪುರಾಣ ಪ್ರವಚನಗಳನ್ನ ಹಾಗೂ ನೃತ್ಯಗಳನ್ನ ಮಾಡಿ ಆ ವ್ಯಕ್ತಿಯನ್ನು, ಹಾವು ಕಡಿದಿರ್ತಕ್ಕಂಥ ವ್ಯಕ್ತಿಯನ್ನು ಎಚ್ಚರಗೊಳಿಸುವಂತ ಕಾರ್ಯವನ್ನ ಮಾಡುತ್ತ. ಅದಕ್ಕಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಇವತ್ತಿನ ದಿವಸ ರಾತ್ರಿ ಎಲ್ಲ ವಿಜೃಂಭಣೆಯಿಂದ ಬೆಳಗಿನವರೆಗೆ ಎಲ್ಲರೂ ಕೂಡ ಯಾಕೆ ಈ ಜಾತ್ರೆಯಲ್ಲಿ ಉತ್ಸವ ರೀತಿ ಮಾಡ್ತೀವಿ ಅಂತಂದ್ರ ಸಾಕ್ಷಾತ್ ಪರಮಾತ್ಮನಿಗೋಸ್ಕರ, ಆ ಪರಮಾತ್ಮನ ಹಿಂದ ಆ ವಿಷ ಅವನ ದೇಹದೊಳಗೆ ಇಳಿಬಾರ್ದಂತಕ್ಕಂಥ ಉದ್ದೇಶ ಇಟ್ಕೊಂಡು ಈ ವಾದ್ಯ, ಡೊಳ್ಳಾಗಿರ್ಬೋದು, ಭಜನೆಗಳಾಗಿರ್ಬೋದು, ಪ್ರವಚನಗಳನ್ನ ಏರ್ಪಾಡು ಮಾಡಿದ್ರು. ಅದ ವಾಡಿಕೆಯ ಮುಖಾಂತರ ಇವತ್ತಿನ ದಿವಸ ಈ ಪದ್ಧತಿ ನಡೆದುಕೊಂಡು ಹೋಗ್ತಾ ಇದೆ. ಅದಕ್ಕಾಗಿ ಇಂಥ ಪವಿತ್ರವಾಗಿರ್ತಕ್ಕಂಥ ಈ ಗಡಾದಿಟ್ಟಪ್ಪನ ದೇವಸ್ಥಾನದಲ್ಲಿ ಇಷ್ಟು ಅಚ್ಚುಕಟ್ಟಾಗಿ ಜಾತ್ರೆಗಳು ನೆರವೇರೋದು ಬಹಳ ನಿಜಕ್ಕೂ ಒಂದು ಅಭಿನಂದನಾರ. ಇಂಥ ಒಂದು ನೋಡ್ರಿ, ಇಲ್ಲಿ ಎಲ್ಲಿ ಮನೆಗಳಿಲ್ಲ, ಏನೂ ಇಲ್ಲ, ಇಲ್ಲಿ ಸುತ್ತಲೂ ಗುಡ್ಡ, ಇಂಥ ಒಂದು ವಾತಾವರಣದಲ್ಲಿ ಎಲ್ಲರೂ ಬಂದು ನಾವೆಲ್ಲರೂ ಎಲ್ಲ ಗ್ರಾಮದ ಜನರು ಬಂದು ಇವತ್ತಿನ ದಿವಸ ಒಟ್ಟಿಗೆ ಸೇರಿ ಮನೆಗಳಲ್ಲಿ ಯಾರೂ ಇಲ್ಲದೆ ಹಂಗ ಎಲ್ಲರೂ ಬಂದು ಇಷ್ಟು ಅಚ್ಚುಕಟ್ಟಾಗಿ ಮತ್ತು ವಿಜೃಂಭಣೆಯಿಂದ ಪ್ರತಿಯೊಬ್ಬರು ಭಾಗವಹಿಸುವಿಕೆ ಐತಲ್ಲ, ಅದು ನಿಜಕ್ಕೂ ಅಭಿನಂದನಾರ. ಯಾಕಂತಂದ್ರ ಮನೆಯಲ್ಲಿ ಒಂದು ಸಣ್ಣ ಮಗುನೂ ಕೂಡ ಇರಲ್ಲ. ಇವತ್ತಿನ ದಿವಸ ಎಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರ ಮುಖಾಂತರ, ಈ ಜಾತ್ರೆಯಲ್ಲಿ ಭಾಗವಹಿಸೋದ್ರ ಮುಖಾಂತರ ಈ ಜಾತ್ರೆಗೆ ಮತ್ತಷ್ಟು ಮೆರುಗು ತಂದು ಕೊಟ್ಟಿರುವ ತಮ್ಮೆಲ್ಲರಿಗೂ ನಾವು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ತಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತೆ.
ಅತ್ಯದ್ಭುತವಾಗಿ ದೈವಿಕ ಹಿನ್ನೆಲೆಯ ಮಾಹಿತಿಯನ್ನು ನೀಡಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಕ್ರಿಯಾಶೀಲ ಯುವಕರು ಆಗಿರ್ತಕ್ಕಂಥ ಶ್ರೀಯುತ ಶಿವರಾಜ್ ರುದ್ರಪ್ಪನವರಿಗೆ ಧನ್ಯವಾದಗಳನ್ನ ತಿಳಿಸ್ತೇವೆ. ಈ ಒಂದು ನಾಟಕದ ಯಶಸ್ಸಿಗೆ ಶ್ರೀ ಚನ್ನಪ್ಪ ಕಾಕ ಯಡವಣ್ಣವರವರು 5,000 ರೂಪಾಯಿಗಳ ಕೊಡುಗೆಯನ್ನು ನೀಡಿದ್ದಾರೆ. ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಶ್ರೀ ಸೋಮಪ್ಪ ಮರಗಾಲ್ 1,000 ರೂಪಾಯಿಗಳನ್ನ, ಡಂಗಿಸಿದ್ದೇಶ್ವರ ಅರ್ಚಕರಾಗಿರ್ತಕ್ಕಂಥ ಶ್ರೀ ದರ್ಯಪ್ಪ ಸೋರನ್ ಅವರು 1,000 ರೂಪಾಯಿಗಳನ್ನ, ಶ್ರೀ ಯಲ್ಲಪ್ಪ ಮೆಟಗುಪ್ಪಿ 501 ರೂಪಾಯಿಗಳನ್ನ, ಶ್ರೀ ಶ್ರೀಧರ್ ಶಿರ್ಸಂಗಿ ಗುತ್ತಿಗೆದಾರರು 2,000 ರೂಪಾಯಿಗಳನ್ನ ಪ್ರೋತ್ಸಾಹಕ್ಕಾಗಿ ನೀಡಿದರೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇವೆ. ಈಗ ಶ್ರೀಯುತ ಶಿವರಾಜ್ ರುದ್ರಪ್ಪನವರು ಇವರು ಕೂಡ 2,000 ರೂಪಾಯಿಗಳನ್ನ ಈ ನಾಟಕದ ಸಂಘಟಕರಿಗೆ ಕೊಡುಗೆಯಾಗಿ ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತೇವೆ. ಈಗ ಈ ನಾಟಕದ ಗುರುಗಳು ನಮ್ಮ ದೇವರುಗಳ ಬಗ್ಗೆ ಒಂದು ಸುಂದರವಾದ ಗೀತೆಯನ್ನ ತಮ್ಮೆಲ್ಲರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಅವರು ಪ್ರಸ್ತುತಪಡಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೇನೆ.
ಅತ್ಯದ್ಭುತವಾಗಿ ಗೀತೆಯನ್ನ ಪ್ರಸ್ತುತಪಡಿಸಿರ್ತಕ್ಕಂತಹ ಗುರುಗಳಾಗಿರ್ತಕ್ಕಂಥ ಶ್ರೀ ಸಿದ್ದು ಚುಳ್ಕಿ ಹಿರೇಬೆಳಿಗಟ್ಟಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಶ್ರೀಯುತ ಲಕ್ಕಪ್ಪ ನಾಯ್ಕ್ಯಾಪ್ಗೋಳ್ ದಯವಿಟ್ಟು ವೇದಿಕೆಯ ಮೇಲೆ ಆಗಮಿಸ. ಇವತ್ತಿನ ಈ ನಾಟಕ ಪ್ರದರ್ಶನಕ್ಕೆ ಶ್ರೀ ಚೆನ್ನಪ್ಪ ಯಡವಣ್ಣವರ 5,000 ರೂಪಾಯಿಗಳನ್ನ, ಸೋಮಪ್ಪ ಮರಗಾಲ್ 1,000 ರೂಪಾಯಿಗಳನ್ನ, ದರ್ಯಪ್ಪ ಸೂರನವರು 1,000 ರೂಪಾಯಿಗಳನ್ನ, ಯಲ್ಲಪ್ಪ ಶ್ರೀ ಗಡಾದಿಟ್ಟಲ್ಲಿಗೆ ನನ್ನ ಅನಂತ ನಮಸ್ಕಾರಗಳು. ನಮ್ಮ ಮಾತಾಡಕ್ಕೆ ಬರ್ದು ಅಂದರೆ ಇವ್ರು ಬಿಡಾಗಿಲ್ಲ. ಏನೋ ತಪ್ಪಾದರೂ ಒಂದು ಸ್ವಲ್ಪ ಕೆಲ್ಸಬೇಕಂತೇಳಿ ಕುತ್ತಂಥ ಅಣ್ಣ ತಮ್ಮಂದಿರಿಗೆ, ತಾಯಿಂದರಿಗೆ, ನನ್ನ ತಂದೆಯವರಿಗೆ ಹೇಳಿದ ಎಲ್ಲರಿಗೂ ಕ್ಷಮೆ ಕೇಳ್ತಾ ಈ ಗಡಾದಿಟ್ಟಲ್ಗೆ ಎಂದು ನಾ ಇಲ್ಲಿ ಬಂದಿಲ್ಲ, ಅಲ್ಲಿಂದ ನಮ್ಮ ಮಗ ಸೋಮಪ್ಪನಾಗಲಿ ಇನ್ನೊಂದಿಬ್ಬರು 3 ಮಂದಿ ಎಲ್ಲರೂ ಹೇಳ್ದ ಅಲಗ ಹೈವಾಗ ನೀನು ಹುಗ್ಗಿ ಮಾಡ್ಬೇಕಂತ ಅಂದ ಹೇಳಿದ್ರು. ಆಟ ಮಾಡ್ಕೊಂಡ್ಬಂದು ಆ ದೇವರು ನಮಗೇನು ಕಡಿಮೆ ಮಾಡಿಲ್ಲ. ಅದಕ್ಕೆ ಇವರು ನಮ್ಮ ಮರಗಾಲ ಇವರು ಭಾಳ ಬೇಸ್ ಮಾಡಾಕೈತರು. ಆದರೂ ನಮ್ಮ ದವಿಗೆ ನಾ ಕೈ ಮುಗಿದು ಹೇಳ್ತನು, ನೀವು ಏನು ಹೇಳ್ತೀರಿ ಅದಕ್ಕೆಲ್ಲ ಸಹಕಾರ ಕೊಡ್ತೀವಿ. ಆ ಇಟ್ಟಲ್ಲಿ ದೇವ್ರ ನನಗೆ ಭಾಳ 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 ಆಸ್ತಿ ಕೊಟ್ಟಾನ ಈ ಊರಾಗ. ಸತ್ಯ ಯಾಕಂದ್ರೆ ಮೂಳುಗೂಡ್ದಾಗ ನಮ್ಮ ಎಲ್ಲ ಲಿಂಗ ಕುರುಡ್ರಿ ಅಟ್ಟ ಸತ್ಯ ಆ ದೇವ್ರಿಗೆ ಹೋಗೋರು. ನಿನ್ನೆ ನಮ್ಮ ಫಂಕ್ಷನ್ ಇತ್ತು, ಹೋಗಕ್ಕೆ ಆಗಲಿಲ್ಲ. ದೊಡ್ಡ ಫಂಕ್ಷನ್ ಇತ್ತು, ಯಾಕೈತಾರೆ ಮುರುಗನ ಮುದ್ದ ಹೋಗಕ್ಕಾಗಲಿ, ಆರಾಮ ಕಾರಣ. ಆದರೆ ನಮ್ಮ ಉಮೇಶ್ ಅವರಾಗಲಿ, ನಮ್ಮ ಮುಂಚಿಕಟ್ಟಿ ರಾಯಪ್ಪನಾಗಲಿ, ನಮ್ಮ ಇವರಾಗಲಿ, ನಮ್ಮ ದರ್ಯಾಪಣ್ಣ, ನಮ್ಮ ಅಧ್ಯಕ್ಷರಾಗಲಿ ಎಲ್ಲ ನಮ್ಮ ಹೆಸರು ಹೇಳಕ್ಕೆ ಆಗಂಗಿಲ್ಲ. ಆದರೂ ನೀವು ಏನು ಹೇಳ್ತಿರಲ್ಲ ಅದನ್ನು ಕೈ ಮುಗಿದು ಕೇಳ್ಕೋತ ನೀವು ಇರುತ್ತಾನ. ನಾ ದೊಡ್ಡದಕ್ಕೆ ಹೇಳಂಗಿಲ್ಲ. ನಾನು ನಿಮ್ಮ ಇರ್ಬೇಕು ನಾವು 58-60 ವರ್ಷ. ಆದ್ರೆ ನಿಮ್ಗಿಂತ ತೆಳಗೆ ನಾವು ಅಂತೇಳಿ ನೀವು ಎಲ್ಲಿ ಕರದಲ್ಲಿ ಬರ್ತಾನೆ ತಿಳ್ಕೋತ ನಾನು 2 ಮಾತು ಗಡಾದಿಟ್ಟಲ್ಲಿಗೆ ಜೈ ಕರ್ನಾಟಕ, ಜೈ ಕರ್ನಾಟಕ, ಜೈ ಭಾರತ್ 2 ಮಾತು ಹೇಳಿ ಮುಗಿಸ್. ನಮ್ಮ ಎಲ್ಲಾ ಕಾರ್ಯಕ್ರಮಗಳಿಗೆ ತಮ್ಮ ಸಹಕಾರ ನೀಡುವ ಭರವಸೆ ನೀಡಿರ್ತಕ್ಕಂಥ ಶ್ರೀ ಚೆನ್ನಪ್ಪ ಕಾಕ ಯಡವಣ್ಣವರಿಗೆ ಧನ್ಯವಾದಗಳನ್ನು ತಿಳಿಸ್ತೇವೆ. ಈಗ ಶ್ರೀ ಸಂತ ಬಾಳು ಅಜ್ಜ ದೇವಸ್ಥಾನದ ಕಾರ್ಬಾರಿಗಳು ಆಗಿರ್ತಕ್ಕಂಥ ಶ್ರೀ ಹಾಲಪ್ಪ ಸೂರನವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತಿಸಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಅದೇ ರೀತಿಯಾಗಿ ಶ್ರೀ ಲಕ್ಕಪ್ಪ ನಾಯ್ಕ್ಯಾಪ್ಗೋಳ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಮಾಲಾರ್ಪಣೆ ಸ್ವೀಕರಿಸಬೇಕು. ಅದೇ ರೀತಿಯಾಗಿ ಅಪ್ಪು JCB ದಯವಿಟ್ಟು ವೇದಿಕೆಯ ಮೇಲೆ ಆಗಮಿಸಬೇಕು ಅಂತ ವಿನಂತಿಸಿಕೊಳ್ತೇವೆ. ಅವರು ಕೂಡ ಮಾಲಾರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ತಮ್ಮೆಲ್ಲರ ಕುತೂಹಲ ಕೆಲವೇ ನಿಮಿಷಗಳಲ್ಲಿ ನಮ್ಮ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ. ದಯವಿಟ್ಟು ಅಪ್ಪು JCB ಮತ್ತು ಲಕ್ಕಪ್ಪ ನಾಯ್ಕ್ಯಾಪ್ಗೋಳ್ ದಯವಿಟ್ಟು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ವಿನಂತಿ. ಹಲೋ. ಇದೇ ರೀತಿ ಈಗ ಸದ್ಯ ಭಕ್ತಿ ಗೀತೆ ಹಾಡಿದಂತ ಸಿದ್ದಪ್ಪಣ್ಣ ಬೆಳ್ಳಿಕಟ್ಟಿ ಈ ಭಕ್ತಿ ಗೀತೆ ನಾವು ಬರ್ಕೊಂಡು ಬಂದಿಲ್ಲ, ಏನು ಮಾಡಿಲ್ಲ. ಈಗ ಜಸ್ಟ್ ಬಹಳ ಜನ ಕುಡಿಯಾಗ ಕುತ್ಕೊಂಡ ತಯಾರು ಮಾಡಿಕೊಂಡು ಬಂದು ಇಲ್ಲೇ ಹಾಡಿದ್ದಾರ. ಅವ್ರಿಗೆ 501 ರೂಪಾಯಿ ನಾನು ಮಾಡ್ಕೊಡ್ತಾರೋ, ಅವ್ರನ್ನ ಬಂದು ಸ್ವೀಕಾರ ಮಾಡ್ತಾರೆ. ನಾಟಕದ ಗುರುಗಳಿಗೆ ಶ್ರೀ ಪುಂಡ್ಲಿಕ್ ಮಟಗುಪ್ಪಿ ಅವರಿಂದ ಈಗ 501 ರೂಪಾಯಿ. ನಮ್ಮ ಆತ್ಮೀಯರಾದಂತ ಪುಂಡ್ಲಿಕಣ್ಣವರಿಗೆ ತುಂಬಾ ಅಭರಿಗಿದ್ದಾರೆ. ಈಗ ಕಾರ್ಯಕ್ರಮ ಉದ್ದೇಶಿಸಿ ಹಾಲಪ್ಪ ಸೂರನವರ ಕಾರ್ಬಾರಿಗಳು 1-2 ಮಾತುಗಳನ್ನು ಮಾತಾಡಬೇಕು ಅಂತ ವಿನಂತಿ. ಶ್ರೀ ಸದ್ಗುರು ಸಂತ ಬಾಳುಮ ದೇವಾಲಯ ಆದ್ಮಾಪುರ್ ಹಾಗೆ ಹಿರೇಬುದ್ನೂರದ ವಿಠ್ಠಲ ಬೀರದೇವ ಜಾತ್ರೆ ನಿಮಿತ್ತ ಸುತ್ತಮುತ್ತಿನ ಹಿರೇಬುದ್ನೂರು, ಹುಬ್ಬಳ್ಳಿ, ಮಳಗಲಿ, ಕುಟ್ರನಟ್ಟಿ, ಗುದ್ನಟ್ಟಿ, ಕಣಗಾಂವ್, ದೆಗಾನಟ್ಟಿ ಎಲ್ಲಾ ಭಕ್ತಾದಿಗಳು ಪ್ರತಿ ವರ್ಷ ಜಾತ್ರೆ ಗಡಾದಿಟ್ರಾಯಿಂದ ಈ ವರ್ಷ ಪ್ರತಿ ಚಂದವಾಗಿ ನಡೆಯುತ್ತಿದೆ. ನಾವು ಕುರಿಯಿಂದ ಬಂದಿದ್ದು, ನನಗೆ ಕನ್ನಡದಾಗ ನಮ್ಗೆ ಮರಾಠಿ ಮಾತಾಡಿ ರೂಢ ಐತಿ. ಅದಕ್ಕಾಗಿ ನನಗೆ ಎಲ್ಲ ಗಡಾದಿಟ್ರಾಯ ಊರಿನ ದೈವದ ಹಿರಿಯರು, ಊರಿನ ಚೇರ್ಮನ್ರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡಿ ಕಾರ್ಯಕ್ರಮವನ್ನು ಚಂದ ನಡೆಸಿದಾರ. ಬೋಲಾ ಬೋಲಾ ಬಾಳು ಮಂಜನವಾಣ.
ಜೈ ಬಾಳುಬೊಮ್ಮ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮಕ್ಕೆ ಈ ನಾಟಕದ ಸಂಘಟಕರ ಕರೆಗೆ ಹೋಗೊಟ್ಟು ಆಗಮಿಸಿ ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಸರ್ವರಿಗೂ ಮತ್ತೊಮ್ಮೆ ಎಲ್ಲ ನಾಟಕದ ಕಲಾವಿದರ ಪರವಾಗಿ, ನಾಟಕದ ಸಂಘಟಕರ ಪರವಾಗಿ ಇಲ್ಲೇ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇವೆ. ಈ ಒಂದು ನಾಟಕದ ಸಂಘಟನೆಗೆ ಶ್ರೀ ಡಾಕ್ಟರ್ ಆರ್ಯ ಕೊತ್ತಲ್ 500 ರೂಪಾಯಿಗಳನ್ನ, ಫಕೀರಪ್ಪ ತಳವಾರ್ 1,000 ರೂಪಾಯಿಗಳನ್ನ, ವಿಠಲ್ ಗೊಡ್ಚಿ ದೇವಿ ಆರಾಧಕರು 500 ರೂಪಾಯಿಗಳನ್ನ, ವಿಠಲ್ ಹಡಪದ 200 ರೂಪಾಯಿಗಳನ್ನ ಈ ಕಲಾವಿದರಿಗೆ ಯಶಸ್ಸನ್ನ ಶುಭವನ್ನ ಕೋರಿರ್ತಕ್ಕಂತಹ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ಮತ್ತೊಮ್ಮೆ ಈ ಕಲಾವಿದರ ಪರವಾಗಿ, ಎಲ್ಲಾ ಸದ್ಭಕ್ತರ ಪರವಾಗಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನ, ಧನ್ಯವಾದಗಳನ್ನ ತಿಳಿಸೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ವಿದಾಯವನ್ನು ಹೇಳ್ತೇವೆ. ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ನಾಟಕ ಸಂಘಟಕರಿಗೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಪ್ರಸ್ತುತ ಸದಸ್ಯರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ ಮಹಾದೇವೇಶ್ವರನವರು ಕೂಡ 1,000 ರೂಪಾಯಿಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿಯಾಗಿ ಜಡಪ್ಪ ಮಣ್ಣವರ್ 200 ರೂಪಾಯಿಗಳನ್ನ ಕೊಡುಗೆಯಾಗಿ ನೀಡಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಟಕ ಆರಂಭವಾಗಲಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮ ಮುಕ್ತಾಯ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ತಮ್ಮ ನಾಟಕ ಆರಂಭಗೊಳ್ಳಲಿದೆ. ಹಾಗೆಯೇ ಈ ನಾಟಕದ ಸಂಘಟಕರಿಗಾಗಲಿ ಅಥವಾ ಜಾತ್ರಾ ಮಹೋತ್ಸವಕ್ಕೆ ಭಕ್ತಿಯ ಕಾಣಿಕೆಗಳನ್ನು ಸಲ್ಲಿಸ್ತಕ್ಕಂಥವ್ರು ಪರಂಡಿಕಟ್ಟಿಗೆ ಮತ್ತು ನಾಟಕದ ಕಲಾವಿದರಿಗೆ ನೀಡತಕ್ಕಂಥವ್ರು ಈ ವೇದಿಕೆಯ ಒಳಗಡೆ ಇರತಕ್ಕಂಥವ್ರು ದಯವಿಟ್ಟು ಎಲ್ಲರೂ ಹೊರಗಡೆ ಹೋಗಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ತೇವೆ. ದಯವಿಟ್ಟು ಅಪ್ಪು JCB ವೇದಿಕೆ ಮೇಲೆ ಬರಬೇಕು. ಬರ್ರಿ.